ಭಾರತ ವಿರುದ್ಧ ನಿಗದಿಯಾಗಿರುವ ಟಿ20 ವಿಶ್ವಕಪ್ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಭಾರತದಲ್ಲಿ ಭದ್ರತೆ ಸಮಸ್ಯೆ ಇದೆ ಎನ್ನುವ ಸುಳ್ಳು ಹೇಳಿ ಬಾಂಗ್ಲಾದೇಶ ತಂಡ ಟಿ20 ವಿಶ್ವಕಪ್ ತನ್ನ ಪಂದ್ಯಗಳನ್ನು ಭಾರತದಲ್ಲಿ ಆಡೋದಿಲ್ಲ ಅಂತ ತಕರಾರು ತೆಗೆಯಿತು. ಇದಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ. ಆದರೂ ಬಾಂಗ್ಲಾದ ಬೇಡಿಕೆ ಈಡೇರದಿದ್ರೆ ತಾನು ವಿಶ್ವಕಪ್ನಲ್ಲಿ ಆಡೋದಿಲ್ಲ ಎಂದು ಪಾಕಿಸ್ತಾನ ಬೊಬ್ಬೆ ಹೊಡೆಯಲು ಶುರು ಮಾಡಿತು. ಇದೀಗ ವಿಶ್ವಕಪ್ನಲ್ಲಿ ಆಡ್ತೀವಿ, ಭಾರತ ವಿರುದ್ಧ ಆಡೋದಿಲ್ಲ ಎಂದು ಪಾಕಿಸ್ತಾನ ಸರ್ಕಾರ ಘೋಷಿಸಿದೆ. ಆ ಮೂಲಕ ಐಸಿಸಿಯ ಮೂಲ ನಿಯಮವನ್ನೇ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ಇದರಿಂದಾಗುವ ಪರಿಣಾಮ ಹಾಗೂ ಆರ್ಥಿಕ ನಷ್ಟವನ್ನ ಅಂದಾಜಿಸಲಾಗುತ್ತಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಪಾಕಿಸ್ತಾನ ಬಹಿಷ್ಕರಿಸಿದ್ರೆ ಸುಮಾರು 2200 ಕೋಟಿ ರು ನಷ್ಟವಾಗುವ ಸಾಧ್ಯತೆ ಇದೆ. ಈ ನಷ್ಟ ಐಸಿಸಿಗೆ ಮಾತ್ರವಲ್ಲದೆ ಪಾಕಿಸ್ತಾನ ಕ್ರಿಕೆಟ್, ಬಿಸಿಸಿಐ, ಶ್ರೀಲಂಕಾ ಟೂರ್ನಿಯ ಪ್ರಾಯೋಜಕರು, ಜಾಹೀರಾತುದಾರರಿಗೂ ಅನ್ವಯವಾಗಲಿದೆ. ಕ್ರಿಕೆಟ್ನಲ್ಲಿ ಪಂದ್ಯದ ಪ್ರಸಾರ ಹಕ್ಕು, ಟಿಕೆಟ್ ಆದಾಯ, ಜಾಹೀರಾತು, ಪ್ರಾಯೋಜಕತ್ವ ಮತ್ತು ಕಾನೂನುಬದ್ಧ ಬೆಟ್ಟಿಂಗ್ ಸೇರಿ ಹಲವು ವಿಧದಲ್ಲಿ ಆದಾಯ ಸಿಗಲಿದೆ. ಪಂದ್ಯ ರದ್ದಾದರೆ ಭಾರತ ಪಾಕ್ ದೇಶಗಳ ಕ್ರಿಕೆಟ್ ಮಂಡಳಿಗಳು ತಲಾ 200 ಕೋಟಿ ರು ಹಣವನ್ನ ಕಳೆದುಕೊಳ್ಳಲಿದೆ. ಪ್ರಾಯೋಜಕರು, ಪ್ರಸಾರಕರಿಗೆ ಐಸಿಸಿ ನಷ್ಟ ಪರಿಹಾರ ನೀಡಬೇಕಾಗತ್ತೆ. ಟಿಕೆಟ್ ಮಾರಾಟದ ಮೂಲಕ ಬರಬೇಕಿದ್ದ ಹಣ ಕೈತಪ್ಪಲಿದೆ. ಪಂದ್ಯ ಆಯೋಜನೆ ಹೊಣೆ ಹೊತ್ತಿದ್ದ ಲಂಕಾ ಕ್ರಿಕೆಟ್ ಮಂಡಳಿ ಐಸಿಸಿ ಬಳಿ ಪರಿಹಾರ ಕೇಳಬಹುದು. ಮತ್ತೊಂದೆಡೆ ಐಸಿಸಿ ಸದಸ್ಯ ದೇಶಗಳಿಗೂ ಇದರ ಪರಿಣಾಮ ತಟ್ಟಲಿದೆ. ಅದರಲ್ಲೂ ಐಸಿಸಿಗೆ ಅತಿ ಹೆಚ್ಚು ಆದಾಯ ಪ್ರಸಾರ ಹಕ್ಕಿನಿಂದ ಬರುತ್ತೆ. ಬರೀ ಜಾಹೀರಾತು ಆದಾಯದಲ್ಲೇ 200 ರಿಂದ 250 ಕೋಟಿ ರು ನಷ್ಟ ಸಂಭವಿಸಬಹುದು. ಈ ಪಂದ್ಯದ ವೇಳೆ ಪ್ರಸಾರವಾಗುವ ಪ್ರತಿ 10 ಸೆಕೆಂಡ್ಗಳ ಜಾಹೀರಾತಿಗೆ ಬ್ರಾಡ್ಕಾಸ್ಟರ್ಗಳು 25 ರಿಂದ 40 ಲಕ್ಷ ಶುಲ್ಕ ವಿಧಿಸುತ್ತಾರೆ. ಐಸಿಸಿ ಪ್ರತಿ ವರ್ಷ ಬೇರೆ ದೇಶಗಳಲ್ಲಿ ಕ್ರಿಕೆಟ್ ಜನಪ್ರಿಯಗೊಳಿಸಲು ಕ್ರಿಕೆಟ್ ಮಂಡಳಿಗೆ ವಾರ್ಷಿಕ ಆದಾಯವನ್ನ ನೀಡುತ್ತೆ. ಪಂದ್ಯ ರದ್ದಾದರೆ ವೆಸ್ಟ್ ಇಂಡೀಸ್, ಸ್ಕಾಟ್ಲೆಂಡ್, ಜಿಂಬಾಬ್ವೆ, ನಮೀಬಿಯಾ, ಆಫ್ಘಾನಿಸ್ತಾನ ಸೇರಿದಂತೆ ಹಲವು ಮಂಡಳಿಗಳಿಗೆ ನೀಡಬೇಕಿದ್ದ ಆದಾಯ ಕಡಿತವಾಗಲಿದೆ. 2024-27 ಐಸಿಸಿ ಪಂದ್ಯಗಳ ಭಾರತದ ಹಕ್ಕನ್ನ ಡಿಸ್ನಿ ಸ್ಟಾರ್ 2022ರಲ್ಲಿ $3 ಬಿಲಿಯನ್ ಅಂದಾಜು 25,000 ಕೋಟಿ ರು ನೀಡಿ ಖರೀದಿಸಿತ್ತು. ಈ ಪಂದ್ಯಗಳ ಪೈಕಿ ಅತಿ ಹೆಚ್ಚು ಆದಾಯ ಭಾರತ ಪಾಕ್ ಪಂದ್ಯದಿಂದಲೇ ಬರುತ್ತಿತ್ತು. ಪ್ರಮುಖವಾದ ಈ ಪಂದ್ಯವೇ ನಡೆಯದೇ ಇದ್ರೆ ಜಿಯೋ ಹಾಟ್ಸ್ಟಾರ್ಗೆ ಭಾರಿ ನಷ್ಟವಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಒಪ್ಪಂದದ ಬಗ್ಗೆ ಮರುಪರಿಶೀಲನೆ ಮಾಡಬೇಕೆಂದು ಜಿಯೋ ಹಾಟ್ಸ್ಟಾರ್ ಐಸಿಸಿಗೆ ಮನವಿ ಮಾಡಿದೆ. ಇನ್ನು ಐಸಿಸಿ ನಿಯಮ ಏನು ಹೇಳುತ್ತೆ ಅಂದ್ರೆ, ಐಸಿಸಿಯ ಪ್ರತಿ ಸದಸ್ಯ ರಾಷ್ಟ್ರವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದೇ ದೇಶದ ಕ್ರಿಕೆಟ್ ಮಂಡಳಿಯ ಪರವಾಗಿ ಆ ದೇಶದ ಸರ್ಕಾರ ಅಥವಾ ಸಾರ್ವಜನಿಕ ಇಲಾಖೆ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಒಂದೊಮ್ಮೆ ಕ್ರಿಕೆಟ್ ಮಂಡಳಿಯ ಕಾರ್ಯಚಟುವಟಿಕೆಗಳಲ್ಲಿ ಸರ್ಕಾರ ತಲೆ ಹಾಕಿದ್ರೆ ಆ ದೇಶವನ್ನ ಅಮಾನತುಗೊಳಿಸಲು ಐಸಿಸಿಗೆ ಹಕ್ಕಿದೆ. ಈ ಹಿಂದೆ 2019ರಲ್ಲಿ ಜಿಂಬಾಬ್ವೆ, 2023ರಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡಗಳ ಕಾರ್ಯಚಟುವಟಿಕೆಗಳಲ್ಲಿ ಅಲ್ಲಿನ ಸರ್ಕಾರ ತಲೆ ಹಾಕಿದ್ದನ್ನ ಗಂಭೀರವಾಗಿ ಪರಿಗಣಿಸಿದ್ದ ಐಸಿಸಿ ಆ ದೇಶಗಳನ್ನ ಅಮಾನತುಗೊಳಿಸಿತ್ತು. ಬಳಿಕ ತಮ್ಮ ನಡೆಗೆ ಕ್ಷಮೆಯಾಚಿಸಿ ಸರ್ಕಾರಗಳು ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳುವುದಿಲ್ಲ ಎಂದು ಆ ಕ್ರಿಕೆಟ್ ಬೋರ್ಡ್ಗಳು ಭರವಸೆ ನೀಡಿದ ಬಳಿಕ ಅಮಾನತು ತೆರವುಗೊಳಿಸಲಾಗಿತ್ತು. ಆದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಕಳೆದ 1 ತಿಂಗಳ ಕಾರ್ಯವೈಖರಿಯನ್ನ ನೋಡಿದಾಗ ಅದರ ಮೇಲೆ ಆ ದೇಶದ ಸರ್ಕಾರ ಎಷ್ಟರ ಮಟ್ಟಿಗೆ ನಿಯಂತ್ರಣ ಹೊಂದಿದೆ ಎನ್ನುವುದು ಸ್ಪಷ್ಟವಾಗುತ್ತೆ. ಎಷ್ಟೇ ಆದರೂ ಪಾಕಿಸ್ತಾನದ ಗೃಹ ಸಚಿವರೇ ಪಿಸಿಬಿ ಅಧ್ಯಕ್ಷತೆ ಹುದ್ದೆಯಲ್ಲಿ ಇರುವಾಗ ಸಹಜವಾಗಿಯೇ ನಿರ್ಧಾರಗಳೆಲ್ಲವೂ ಸರ್ಕಾರದ್ದೇ ಆಗಿರುತ್ತೆ. ಐಸಿಸಿಯ ಒಟ್ಟು ಆದಾಯದಲ್ಲಿ 75% ರಿಂದ 80% ಹಣ ಭಾರತದಿಂದಲೇ ಹರಿಯಲಿದೆ ಎನ್ನುವುದು ಕ್ರಿಕೆಟ್ ಜಗತ್ತಿಗೆ ಗೊತ್ತಿರೋ ಸತ್ಯ. ನೇರವಾಗಿ ಅಲ್ದಿದ್ರೂ ಪರೋಕ್ಷವಾಗಿ ಪಾಕಿಸ್ತಾನ ಕ್ರಿಕೆಟ್ ಕೂಡ ಭಾರತದ ಹಣದಿಂದಲೇ ನಡೆಯುತ್ತಿದೆ. ಹೀಗಾಗಿ ಪಾಕಿಸ್ತಾನದ ಮೇಲೆ ಬಿಸಿಸಿಐ ಬ್ರಹ್ಮಾಸ್ತ್ರ ಉಪಯೋಗಿಸಿ ಹೊಸಕಿ ಹಾಕಲು ಇದಕ್ಕಿಂತ ಉತ್ತಮ ಅವಕಾಶ ಸಿಗದು ಅನ್ಸತ್ತೆ.